ರಾಯಲ್ ಎನ್ಫೀಲ್ಡ್ ಅವರು ತಮ್ಮ ಫಸ್ಟ್ ಎಲೆಕ್ಟ್ರಿಕ್ ಬೈಕ್ ನ ಲಾಂಚ್ ಮಾಡಿದ್ದಾರೆ. ಹೆಸರು ಫ್ಲೈಯಿಂಗ್ ಫ್ಲೀ C6 ಅಂತ. ಅದನ್ನ ಬೆಂಗಳೂರು ಸಿಟಿಯಲ್ಲಿ ರೈಡ್ ಮಾಡೋ ಅವಕಾಶ ನನಗೆ ಸಿಕ್ತು. ಇದನ್ನ ರೋಡ್ ಅಲ್ಲಿ ನೋಡಿದವರೆಲ್ಲ ಬಂದು ವಿಚಾರಿಸಿದ್ರು. ಇದರಲ್ಲಿ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಆಗಿಲ್ಲ ಅಂತ ನೋಡೋಣ. ಗಾಡಿ ಎತ್ತಿ ಸ್ಪೋರ್ಟ್ಸ್ ಮೋಡ್ ಹಾಕಿ ಆಕ್ಸಿಲೇಟರ್ ಬಿಟ್ರೆ ಕಿತ್ಕೊಂಡು ಹೋಗುತ್ತೆ. ಸಿಟಿ ರೈಡ್ಸ್ ಗಂತೂ ಮಾಡಿಸಿರೋ ಬೈಕ್ ಇದು. ಇದರಲ್ಲಿ ಹೆಡ್ ಲೈಟ್, ಟೈಲ್ ಲೈಟ್, ಇಂಡಿಕೇಟರ್ಸ್, ಡಿಸ್ಪ್ಲೇ ಎಲ್ಲ ರೌಂಡ್ ಶೇಪ್ ಲುಕ್ ಅಲ್ಲಿ ಕಂಪ್ಲೀಟ್ ಆಗಿ ರೆಟ್ರೋ ಫೀಲ್ ಕೊಡುತ್ತೆ. ಜನರಲಿ ಟೆಲಿಸ್ಕೋಪಿಕ್ ಅಥವಾ USD ಫೋರ್ಕ್ಸ್ ಅಂತ ನೋಡಿರ್ತೀರ. ಇದರಲ್ಲಿ ಇರೋದು ಗರ್ಡರ್ ಫೋರ್ಕ್ಸ್ ಅಂತ. ಯೂಶಲಿ ಯಾವುದೇ ಬೈಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಇನ್ನು ಗಾಡಿ ರೆಟ್ರೋ ಇದ್ರೂ ಅಡ್ವಾನ್ಸ್ ಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡಿದ್ದಾರೆ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಬೈಕ್ ಅಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿರೋದು. ಬೇಡ ಅಂದ್ರೆ ಕೇಬಲ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಈ ಗಾಡಿಗೆ ಯಾವುದೇ ಕೀ ಇರೋದಿಲ್ಲ. ಪುಶ್ ಸ್ಟಾರ್ಟ್ ಬಟನ್ ಇದರಲ್ಲಿದೆ. 5 ರೈಡಿಂಗ್ ಮೋಡ್ಸ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಸ್ಟೈಲ್ ಪ್ರಕಾರ ಅಡ್ಜಸ್ಟೇಬಲ್ ಫುಟ್ ರೆಸ್ಟ್ ಇದೆ. ನಿಮ್ಗೆ ಹಿಂದೆ ಅಥವಾ ಮುಂದೆ ಎಲ್ಲಿಗೆ ಬೇಕೋ ಶಿಫ್ಟ್ ಮಾಡ್ಕೋಬಹುದು. ಅಡ್ಜಸ್ಟೇಬಲ್ ಬ್ರೇಕ್ ಲಿವರ್ಸ್ ಇದೆ. ಡ್ಯೂಯಲ್ ಸೀಟ್ ಇದೆ. ಬೇಡ ಅಂದ್ರೆ ಹಿಂದೆ ಸೀಟ್ ರಿಮೂವ್ ಮಾಡಿ ಸಿಂಗಲ್ ಸೀಟ್ ಕೂಡ ಮಾಡ್ಕೋಬಹುದು. 3.5 ಇಂಚು ಟಚ್ ಸ್ಕ್ರೀನ್ TFT ಡಿಸ್ಪ್ಲೇ ಅಲ್ಲಿ ಗೂಗಲ್ ಮ್ಯಾಪ್ಸ್, ಬ್ಲೂಟೂತ್, ವೆದರ್ ಕಂಡೀಷನ್, ಕಾಂಪಾಸ್ ಅಂತ ಎಲ್ಲಾನು ಆಕ್ಸೆಸ್ ಮಾಡಬಹುದು. ಸೇಫ್ಟಿ ವಿಚಾರದಲ್ಲಿ ಟ್ರಾಕ್ಷನ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಕೂಡ ಇದರಲ್ಲಿದೆ. ಗಾಡಿನ ಎಕ್ಸೋಸ್ಕೆಲಿಟನ್ ಫ್ರೇಮ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಬ್ಯಾಟರಿ ಪ್ರೊಡಕ್ಷನ್ ಗೆ ಮೆಗ್ನೀಷಿಯಂ ಅಲಾಯ್ಸ್ ಇದೆ. ಹಿಂದೆ ಮುಂದೆ ಎರಡು ಕಡೆನೂ 19 ಇಂಚು ವೀಲ್ಸ್ ಇದೆ. ಬೆಲ್ಟ್ ಟು ಡ್ರೈವ್ ನ ನೋಡಬಹುದು. ಸೊ ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. ಇನ್ನು ಇಂಪ್ರೂವ್ಮೆಂಟ್ಸ್ ಸೈಡ್ ನೋಡೋದಾದ್ರೆ ಬ್ರೇಕಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬೇಕು ಅನ್ನಿಸ್ತು. 154 ಕಿಲೋಮೀಟರ್ ರೇಂಜ್ ಇದೆ. ಬಟ್ ರಿಯಲ್ ವರ್ಲ್ಡ್ ಅಲ್ಲಿ 115 ಕಿಲೋಮೀಟರ್ ಬರುತ್ತೆ. ಈಗಿರೋ ಮಾರ್ಕೆಟ್ ಡಿಮ್ಯಾಂಡ್ ಅಲ್ಲಿ ಇನ್ನೂ ರೇಂಜ್ ಇಂಪ್ರೂವ್ ಮಾಡಬೇಕಾಗಿತ್ತು ಅನ್ನಿಸ್ತು. ನಾನು 6 ಅಡಿ ಇರೋದ್ರಿಂದ ನನ್ನ ಹೈಟ್ ಗೆ ಗಾಡಿ ಚಿಕ್ಕದು ಅನ್ನಿಸ್ತು. ಪ್ರೈಸ್ ನೋಡೋದಾದ್ರೆ 2,79,000 ಇದೆ. ಇದರ ಫಸ್ಟ್ ಅಫಿಷಿಯಲ್ ಶೋರೂಮ್ ನಮ್ಮ ಜಯನಗರಲ್ಲಿ ಓಪನ್ ಆಗಿದೆ. ಗಾಡಿ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.